ಶಾಲಾ ರೀಓಪನ್ಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಇನ್ನೂ ಮುಗಿದಿಲ್ಲ ಸಮೀಕ್ಷೆಯ ಗೊಂದಲ. ಈಗ ನಾವು ಶಾಲೆಗೆ ಹೋಗಬೇಕಾ, ಸಮೀಕ್ಷೆನ ಮಾಡಬೇಕಾ? ಇದು ಶಿಕ್ಷಕರ ಮುಂದಿರುವಂತ ಪ್ರಶ್ನೆ. ಖುದ್ದು ಸಮೀಕ್ಷೆಗೆ ಮುಂದಾಗಿರುವಂತ ಶಿಕ್ಷಕರಲ್ಲಿ ಈಗ ಗೊಂದಲ ಮೂಡಿದೆ, ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಶಾಲೆಯ ರೀಓಪನ್ಗೆ ಇನ್ನು 2 ದಿನ ಮಾತ್ರ ಬಾಕಿ ಇದೆ. ಇವತ್ತು ಅಕ್ಟೋಬರ್ 6ನೇ ತಾರೀಕು. ಸರ್ಕಾರ ಹೇಳಿದ್ದೇನು ಅಕ್ಟೋಬರ್ 7ನೇ ತಾರೀಕಿನ ಒಳಗಾಗಿ ಸಮೀಕ್ಷೆಯನ್ನು ಕಂಪ್ಲೀಟ್ ಮಾಡ್ತೀವಿ ಅಂತ. ಬಟ್ ಬೆಂಗಳೂರಿನಲ್ಲೇ ಈಗ ಸಮೀಕ್ಷೆ ಆರಂಭ ಆಗಿ 2 ದಿನ ಆಗಿದೆ. ಇನ್ನು 20% ಮಾತ್ರ ಸಮೀಕ್ಷೆ ಮುಕ್ತಾಯ ಆಗಿದೆ. ಬೆಂಗಳೂರು ಉತ್ತರ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣದಲ್ಲಿ ಸಮೀಕ್ಷೆಯ ಟಾರ್ಗೆಟ್ ಗೊತ್ತಿಲ್ಲದ ಏರಿಯಾ. ನಾವು ಸಮೀಕ್ಷೆ ಮಾಡೋದು ಹೇಗೆ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. GBA ಎಡವಟ್ಟಿನಿಂದ ತೀವ್ರ ಗೊಂದಲ ಸೃಷ್ಟಿಯಾಗಿದೆ. ಶಿಕ್ಷಕರು ಅತಂತ್ರ ಸ್ಥಿತಿಗೆ ತಲುಪಿದ್ದಾರೆ. ಈಗ ಸಮೀಕ್ಷೆನೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಬೆಂಗಳೂರು ಉತ್ತರದಲ್ಲಿರುವಂಥ ಶಿಕ್ಷಕರಿಗೆ ಕರ್ಕೊಂಡು ಬಂದು ಬೆಂಗಳೂರು ದಕ್ಷಿಣಕ್ಕೆ ಹಾಕಿದ್ರೆ ಅವ್ರಿಗೆ ಜಾಗ ಎಲ್ಲಿ ಗೊತ್ತಿರುತ್ತೆ, ಯಾವ ಏರಿಯಾನೋ, ಯಾರ ಹೆಸರು, ಯಾವ ಕ್ರಾಸ್ ರೋಡೋ, ಯಾವ ಅಡ್ಡ ರಸ್ತೆನೋ, ಇದ್ರ ಬಗ್ಗೆ ಪರಿಶೀಲನೆ ಮಾಡೋದು ಹೇಗೆ? ಈಗ ಇದೇ ಒಂದು ದೊಡ್ಡ ಗೊಂದಲ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಪ್ರಗತಿ, ಈಗ ಬೆಂಗಳೂರು ಉತ್ತರದಲ್ಲಿ ಇರುವಂಥ ಶಿಕ್ಷಕರಿಗೆ ಬೆಂಗಳೂರು ದಕ್ಷಿಣಕ್ಕೆ ನೇಮಕ, ಹೀಗೆ ಏರಿಯಾನೇ ಗೊತ್ತಿಲ್ಲದಿರೋ ಕಡೆಗೆ ಡೆಪ್ಯೂಟ್ ಮಾಡಿ ಸಾಕಷ್ಟು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಇನ್ನು 2 ದಿನಕ್ಕೆ ಶಾಲೆ ಆರಂಭ ಆಗ್ತಾ ಇದೆ. ಶಿಕ್ಷಕರು ಏನು ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತ ಮಧುಸೂದನ್, 2 ದಿನ ಅಂದ್ರೆ ಶಾಲೆ ಆರಂಭ ಆಗುತ್ತೆ. ಶಾಲೆಗೆ ಹೋಗ್ಬೇಕಾ, ಶಾಲೆಗೆ ಹೋಗಿ ಮಕ್ಳಿಗೆ ಪಾಠ ಮಾಡ್ಬೇಕಾ, ಇಲ್ಲ ಬೆಂಗಳೂರಿನಲ್ಲಿ ಸಮೀಕ್ಷೆ ಆರಂಭ ಆಗಿ 3 ದಿನ ಆಗಿರೋದು, ಸೊ ಸಮೀಕ್ಷೆ ಮಾಡ್ತಾ ಕೂರ್ಬೇಕಾ? ಈ ಗೊಂದಲ ಈಗ ಸದ್ಯ ಬೆಂಗಳೂರು ವ್ಯಾಪ್ತಿಯಲ್ಲಂತೂ ಜಾಸ್ತಿ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ GBA ಕೆಲಸಕ್ಕೆ ನಿಯೋಜನೆ ಮಾಡಿರೋದು, ಅಂದ್ರೆ ಈ ಸಮೀಕ್ಷೆಗೆ ನಿಯೋಜನೆ ಮಾಡಿರೋದು ಅವೈಜ್ಞಾನಿಕವಾಗಿ. ಒಂದು ಬೆಂಗಳೂರು ಉತ್ತರ ಇದ್ರೆ ಇನ್ನೊಂದು ಬೆಂಗಳೂರು ದಕ್ಷಿಣ ಇದೆ. ಅವರ ಟಾರ್ಗೆಟ್ ರೀಚ್ ಆಗೋದು ಕಷ್ಟ. ಆ ಡಿಸ್ಟೆನ್ಸ್ ಅನ್ನ ಏನೋ ಅವರು ಅಂದ್ರೆ ಆ ಡಿಸ್ಟೆನ್ಸ್ ಹೋಗೋಷ್ಟರಲ್ಲೇ ಅರ್ಧ ದಿನ ಆಗ್ಬಿಡುತ್ತೆ. ಕಿಲೋಮೀಟರ್ ಗಟ್ಟಲೆ ಅಷ್ಟು ದೂರ ಹಾಕಿದಾಗ ಅವರ ಮನೆಗಳಿಗೆ, ಸಮೀಕ್ಷೆ ಮನೆಗಳಿಗೆ ಹೋಗುವಾಗಲೇ ತುಂಬಾ ದೂರ ಆಗ್ತಾ ಇದೆ ಅನ್ನುವಂಥದ್ದು ಶಿಕ್ಷಕರ ಒಂದು ಅಳಲು. ಅದರ ಜೊತೆಗೆ MLC ಪುಟ್ಟಣ್ಣ ಅವರು ಕೂಡ ಸರ್ಕಾರಕ್ಕೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಂದ್ರೆ ಇದು ಸ್ವಲ್ಪ ಅವೈಜ್ಞಾನಿಕವಾಗಿದೆ, ನೀವು ಎಲ್ಲೋ ಇದ್ದ ಶಿಕ್ಷಕರಿಗೆ ಎಲ್ಲೋ ಹಾಕ್ಬಿಟ್ಟಿದ್ದೀರಾ ಸಮೀಕ್ಷೆಗೆ, ಸೊ ಶಿಕ್ಷಕರಿಗೆ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಇದನ್ನ ಬಗೆಹರಿಸಿ ಅಂತ ಪುಟ್ಟಣ್ಣ ಅವರು ಕೂಡ ಆಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ ಶಿಕ್ಷಕರಿಗೆ ಈಗ ಇನ್ನೊಂದು ಗೊಂದಲ ಏನಂದ್ರೆ, ಶಾಲೆ ಆರಂಭ ಆಗ್ತಾ ಇದೆ, ಮಕ್ಕಳೆಲ್ಲ ಕೇಳ್ತಾ ಇದ್ದಾರೆ ನಾವು ಬರ್ತೀವಿ, ಟೀಚರ್ಸ್ ಬರ್ತಾರ ಅನ್ನುವಂತಹ ಪ್ರಶ್ನೆ ಈಗ ಸರ್ಕಾರಿ ಶಾಲೆಯಲ್ಲಿ ಪೋಷಕರು ಹಾಕ್ತಾ ಇದ್ದಾರಂತೆ. ಸೊ ಹೀಗಾಗಿ ಶಾಲೆಗೆ ಹೋಗ್ಬೇಕಾ ಇಲ್ಲ ಸಮೀಕ್ಷೆ ಮಾಡ್ಬೇಕಾ, ಈ ರೀತಿಯ ಸಾಕಷ್ಟು ಗೊಂದಲ ಇದೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಪಷ್ಟನೆ ಇಲ್ಲ. ಮಧುಸೂದನ್, ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.